ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಯಿತು ಚಪ್ಪಲಿಯಲ್ಲಿ ಹೊಡೆದಿರುವ ವಿಚಾರ. ಪವಿತ್ರ ಗೌಡ ಚಪ್ಪಲಿ ಮೇಲೂ ಕೂಡ ರೇಣುಕಾಸ್ವಾಮಿ ರಕ್ತದ ಕಲೆ ಸಿಕ್ಕಿತ್ತು. ಪವಿತ್ರ ಗೌಡ ಮನೆಯಲ್ಲಿ ಚಪ್ಪಲಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಂಥ ಕಾಕಿ ಟೀಮ್ ಅದನ್ನ FSLಗೆ ಕಳಿಸಿಕೊಟ್ಟಿತ್ತು ತನಿಖಾ ತಂಡ. ಪ್ರಬಲ ಸಾಕ್ಷಿ ಆಗಲಿದೆ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹೊಡೆದಂಥ ಚಪ್ಪಲಿ. ಯಾಕೆ ಚಪ್ಪಲಿಯಲ್ಲಿ ಹೊಡೆದಾಗ ಚಪ್ಪಲಿ ಮೇಲೆ ರಕ್ತದ ಕಲೆ ಬಿದ್ದಿತ್ತು. ಆ ಚಪ್ಪಲಿಯನ್ನ ಪವಿತ್ರ ಗೌಡ ಮನೆಗೆ ಹೋಗಿದ್ದಂಥ ತನಿಖಾ ತಂಡ ಸೀಸ್ ಮಾಡಿ ಚಪ್ಪಲಿಯನ್ನು FSL ಕಳಿಸ್ಕೊಟ್ಟಿತ್ತು. FSL ಅದನ್ನ ಪರಿಶೀಲಿಸಿ ಹೌದು ಪವಿತ್ರ ಗೌಡಳ ಚಪ್ಪಲಿ ಮೇಲೆ ಸಿಕ್ಕಿದಂಥ ರಕ್ತದ ಮಾದರಿ ಇತ್ತಲ್ಲ ಅದು ರೇಣುಕಾಸ್ವಾಮಿಯದ್ದೇ ಅಂತೇಳಿ ಈಗ ರಿಪೋರ್ಟ್ ಕೊಡಲಾಗಿತ್ತು. ಆ ರಿಪೋರ್ಟ್ ಅನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತೆ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಚಾರ್ಜ್ ಶೀಟ್ ಢವಢವ ನಟ ದರ್ಶನ್ ಅವರಿಗೆ A2 ಆಗಿದ್ದಾರೆ ಕನ್ಫರ್ಮ್. ಚಾರ್ಜ್ ಶೀಟ್ ನಲ್ಲೂ ಕೂಡ ಅದೇ ಅಂಶ ಉಲ್ಲೇಖ ಆಯಿತು. ಬಟ್ ಟೆನ್ಷನ್ ಹೆಚ್ಚಾಗಿದೆ ಅಂತ ಆರೋಗ್ಯ ತಪಾಸಣೆ ಕೂಡ ಆಗಿದ್ದನ್ನ ಗಮನಿಸ್ತಾ ಇದ್ವಿ. ಸದ್ಯ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಏನು ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಆ ಕ್ಷಣದಿಂದನೂ ಕೂಡ ದರ್ಶನ್ ಅವರು ಎರಡನೇ ಹಂತದ ಟೆನ್ಷನ್ಗೆ ಒಳಗಾಗಿದ್ದಾರೆ. ಅಂದರೆ ಕಳೆದ 2 ದಿನದಿಂದನೂ ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ದ ದರ್ಶನ್ ಅವರು ಇದೀಗ ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಬೆಳಗ್ಗೆ ತಿಂಡಿಯನ್ನು ಕೂಡ ಬಿಟ್ಟಿದ್ದಾರೆ ದರ್ಶನ್. ಜೊತೆಗೆ ಈಗ 11:30ಕ್ಕೆ ಏನು ದರ್ಶನ್ಗೆ ಕೊಡ್ತಾರೆ ಊಟವನ್ನು, ಅದನ್ನು ಕೂಡ ದರ್ಶನ್ ಅವರು ಮಾಡಿಲ್ಲವಂತೆ. ಆದರೆ ಸಿಬ್ಬಂದಿಗಳ ಮೂಲಕ ದರ್ಶನ್ ಅವರು ಪ್ರತಿಯೊಂದು ಮಾಹಿತಿಯನ್ನು ಪಡೆದು ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರಂತೆ. ಅಂದರೆ ಊಟವನ್ನು ಕೊಡಲಿಕ್ಕೆ ಹೋದ ಸಿಬ್ಬಂದಿಯ ಬಳಿ ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನು ಪಡಿತಾರೆ. ಅಲ್ಲಿ ನಾನು A1 ಆಗಿದ್ದೀನಾ ಅಥವಾ A2 ಆಗಿದ್ದೀನಾ ಅನ್ನುವ ಬಗ್ಗೆ ಕ್ಲಾರಿಟಿಯನ್ನು ಪಡಿತಾರೆ. ಸಿಬ್ಬಂದಿಯವರು A2 ಆರೋಪಿಯಾಗಿ ಮುಂದುವರೆದಿದ್ದೀರಿ ಸರ್ ಅಂತ ಮಾಹಿತಿಯನ್ನು ಕೊಡ್ತಾರೆ. ಕೊನೆಗೆ ದರ್ಶನ್ ಅವರು ಮೌನಕ್ಕೆ ಶರಣಾಗ್ತಾರೆ. ಅಂದರೆ ಕೊನೆಗೆ ಒಂದು ಮಾತನ್ನು ಹೇಳಿದರೆ ಮೇಲೊಬ್ಬ ಇದ್ದಾನೆ ಎಲ್ಲವನ್ನು ನೋಡ್ಕೊಳ್ತಾನೆ ಅಂತ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಆ ಬಳಿಕ ಸೈಲೆಂಟ್ ಆಗಿ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಏನಂದರೆ ದರ್ಶನ್ ಅವರಿಗೆ ಇದೀಗ ಆರೋಗ್ಯ ತಪಾಸಣೆ ಕೂಡ ಕಂಪ್ಲೀಟ್ ಆಗಿದೆ. BP ನಾರ್ಮಲ್ ಆಗಿದೆ, ಜೊತೆಗೆ ಶುಗರ್ ಕೂಡ ನಾರ್ಮಲ್ ಆಗಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ವೈದ್ಯರು ಕೂಡ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 2-3 ದಿನಗಳಿಂದ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದರು. ಹೀಗಾಗಿ ಜೈಲಿನ ವೈದ್ಯರ ಜೊತೆಗೆ ವಿಮ್ಸ್ನ ವೈದ್ಯರು ಕೂಡ ಬಳ್ಳಾರಿ ಜೈಲಿನಲ್ಲಿ ಇಬ್ಬರು ವೈದ್ಯರು ಇದ್ದರು. ಅವ್ರನ್ನ ಅಂದರೆ ಹೆಚ್ಚಿನ ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥ ದರ್ಶನ್ ಮೇಲೆ ನಿಗಾ ಇಡೋದಕ್ಕೆ ಹೇಳಿ ಇಲ್ಲಿವರೆಗೂ ಇದ್ದರು. ಈಗ ಎಲ್ಲ ಪರೀಕ್ಷೆಗಳನ್ನು ಮಾಡಿದ ಬಳಿಕ ದರ್ಶನ್ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ವರದಿಯನ್ನು ಕೂಡ ಕೊಟ್ಟಿದ್ದಾರಂತೆ. ಇದೀಗ ಮಧ್ಯಾಹ್ನದ ಊಟವನ್ನು ದರ್ಶನ್ ತಿರಸ್ಕಾರ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಅಂದರೆ ಅವರ ಪತ್ನಿಗೆ ಕಾಲ್ ಮಾಡೋದಕ್ಕೆ ದರ್ಶನ್ ಅವರು ಪದೇ ಪದೇ ಜೈಲಿನ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಅವರಿಗೆ ಫೋನ್ ಮಾಡೋದಕ್ಕೆ ಆಕ್ಸೆಸ್ ಆಗ್ತಾ ಇಲ್ಲ. ಜೈಲಿನ ಅಧಿಕಾರಿಗಳು ತಿರಸ್ಕಾರವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಪ್ರೋಸೆಸ್ ಆದ ಬಳಿಕ ಅಂದರೆ ಅದಕ್ಕೆ ಒಂದು ಫಾರ್ಮಾಲಿಟಿ ಇದೆ, ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ನಾವು ಅವರಿಗೆ ಫೋನ್ ಆಕ್ಸೆಸ್ ಮಾಡೋದಕ್ಕೆ ಬಿಡ್ತೀವಿ ಅಂತ ಜೈಲಿನ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಅಂದರೆ ಇಂದು ಸಂಜೆ ವೇಳೆಗೆ ಅವರಿಗೆ ಫೋನ್ ಕರೆಯನ್ನು ಮಾಡೋದಕ್ಕೆ ಅಲೋ ಮಾಡ್ತಾರೆ ಅಂತ ಈಗ ನಮಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಶ್ರುತಿ, ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಯಿತು ಚಪ್ಪಲಿಯಲ್ಲಿ ಹೊಡೆದಿರುವ ವಿಚಾರ. ಪವಿತ್ರ ಗೌಡ ಚಪ್ಪಲಿ ಮೇಲೂ ಕೂಡ ರೇಣುಕಾಸ್ವಾಮಿ ರಕ್ತದ ಕಲೆ ಸಿಕ್ಕಿತ್ತು. ಪವಿತ್ರ ಗೌಡ ಮನೆಯಲ್ಲಿ ಚಪ್ಪಲಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಂಥ ಕಾಕಿ ಟೀಮ್ ಅದನ್ನ FSLಗೆ ಕಳಿಸಿಕೊಟ್ಟಿತ್ತು ತನಿಖಾ ತಂಡ. ಪ್ರಬಲ ಸಾಕ್ಷಿ ಆಗಲಿದೆ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹೊಡೆದಂಥ ಚಪ್ಪಲಿ. ಯಾಕೆ ಚಪ್ಪಲಿಯಲ್ಲಿ ಹೊಡೆದಾಗ ಚಪ್ಪಲಿ ಮೇಲೆ ರಕ್ತದ ಕಲೆ ಬಿದ್ದಿತ್ತು. ಆ ಚಪ್ಪಲಿಯನ್ನು ಪವಿತ್ರ ಗೌಡ ಮನೆಗೆ ಹೋಗಿದ್ದಂಥ ತನಿಖಾ ತಂಡ ಸೀಸ್ ಮಾಡಿ ಚಪ್ಪಲಿಯನ್ನು FSL ಕಳಿಸ್ಕೊಟ್ಟಿತ್ತು. FSL ಅದನ್ನ ಪರಿಶೀಲಿಸಿ ಹೌದು ಪವಿತ್ರ ಗೌಡಳ ಚಪ್ಪಲಿ ಮೇಲೆ ಸಿಕ್ಕಿದಂಥ ರಕ್ತದ ಮಾದರಿ ಇತ್ತಲ್ಲ ಅದು ರೇಣುಕಾಸ್ವಾಮಿಯದ್ದೇ ಅಂತೇಳಿ ಈಗ ರಿಪೋರ್ಟ್ ಕೊಡಲಾಗಿತ್ತು. ಆ ರಿಪೋರ್ಟ್ ಅನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತೆ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಚಾರ್ಜ್ ಶೀಟ್ ಢವಢವ ನಟ ದರ್ಶನ್ ಅವರಿಗೆ A2 ಆಗಿದ್ದಾರೆ. ಕನ್ಫರ್ಮ್ ಚಾರ್ಜ್ ಶೀಟ್ ನಲ್ಲೂ ಕೂಡ ಅದೇ ಅಂಶ ಉಲ್ಲೇಖ ಆಯಿತು. ಬಟ್ ಟೆನ್ಷನ್ ಹೆಚ್ಚಾಗಿದೆ ಅಂತ ಆರೋಗ್ಯ ತಪಾಸಣೆ ಕೂಡ ಆಗಿದ್ದನ್ನ ಗಮನಿಸ್ತಾ ಇದ್ವಿ. ಸದ್ಯ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಏನು ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಆ ಕ್ಷಣದಿಂದನೂ ಕೂಡ ದರ್ಶನ್ ಅವರು ಎರಡನೇ ಹಂತದ ಟೆನ್ಷನ್ಗೆ ಒಳಗಾಗಿದ್ದಾರೆ. ಅಂದರೆ ಕಳೆದ 2 ದಿನದಿಂದನೂ ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ದ ದರ್ಶನ್ ಅವರು ಇದೀಗ ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಬೆಳಗ್ಗೆ ತಿಂಡಿಯನ್ನು ಕೂಡ ಬಿಟ್ಟಿದ್ದಾರೆ ದರ್ಶನ್. ಜೊತೆಗೆ ಈಗ 11:30ಕ್ಕೆ ಏನು ದರ್ಶನ್ಗೆ ಕೊಡ್ತಾರೆ ಊಟವನ್ನು, ಅದನ್ನು ಕೂಡ ದರ್ಶನ್ ಅವರು ಮಾಡಿಲ್ಲವಂತೆ. ಆದರೆ ಸಿಬ್ಬಂದಿಗಳ ಮೂಲಕ ದರ್ಶನ್ ಅವರು ಪ್ರತಿಯೊಂದು ಮಾಹಿತಿಯನ್ನು ಪಡೆದು ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ ಅಂತ. ಅಂದರೆ ಊಟವನ್ನು ಕೊಡಲಿಕ್ಕೆ ಹೋದ ಸಿಬ್ಬಂದಿಯ ಬಳಿ ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನು ಪಡಿತಾರೆ. ಅಲ್ಲಿ ನಾನು A1 ಆಗಿದ್ದೀನಾ ಅಥವಾ A2 ಆಗಿದ್ದೀನಾ ಅನ್ನುವ ಬಗ್ಗೆ ಕ್ಲಾರಿಟಿಯನ್ನು ಪಡಿತಾರೆ. ಸಿಬ್ಬಂದಿಯವರು A2 ಆರೋಪಿಯಾಗಿ ಮುಂದುವರೆದಿದ್ದೀರಿ ಸರ್ ಅಂತ ಮಾಹಿತಿಯನ್ನು ಕೊಡ್ತಾರೆ. ಕೊನೆಗೆ ದರ್ಶನ್ ಅವರು ಮೌನಕ್ಕೆ ಶರಣಾಗ್ತಾರೆ. ಅಂದರೆ ಕೊನೆಗೆ ಒಂದು ಮಾತನ್ನು ಹೇಳಿದರೆ, ಮೇಲೊಬ್ಬ ಇದ್ದಾನೆ ಎಲ್ಲವನ್ನು ನೋಡ್ಕೊಳ್ತಾನೆ ಅಂತ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಆ ಬಳಿಕ ಸೈಲೆಂಟ್ ಆಗಿ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಏನಂದರೆ, ದರ್ಶನ್ ಅವರಿಗೆ ಇದೀಗ ಆರೋಗ್ಯ ತಪಾಸಣೆ ಕೂಡ ಕಂಪ್ಲೀಟ್ ಆಗಿದೆ. BP ನಾರ್ಮಲ್ ಆಗಿದೆ, ಜೊತೆಗೆ ಶುಗರ್ ಕೂಡ ನಾರ್ಮಲ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ವೈದ್ಯರು ಕೂಡ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 2-3 ದಿನಗಳಿಂದ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದರು. ಹೀಗಾಗಿ ಜೈಲಿನ ವೈದ್ಯರ ಜೊತೆಗೆ ವಿಮ್ಸ್ನ ವೈದ್ಯರು ಕೂಡ ಬಳ್ಳಾರಿ ಜೈಲಿನಲ್ಲಿ ಇಬ್ಬರು ವೈದ್ಯರು ಇದ್ದರು. ಅವ್ರನ್ನ ಅಂದರೆ ಹೆಚ್ಚಿನ ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥ ದರ್ಶನ್ ಮೇಲೆ ನಿಗಾ ಇಡೋದಕ್ಕೆ ಹೇಳಿ ಇಲ್ಲಿವರೆಗೂ ಇದ್ರು. ಈಗ ಎಲ್ಲ ಪರೀಕ್ಷೆಗಳನ್ನು ಮಾಡಿದ ಬಳಿಕ ದರ್ಶನ್ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ವರದಿಯನ್ನು ಕೂಡ ಕೊಟ್ಟಿದ್ದಾರಂತೆ. ಇದೀಗ ಮಧ್ಯಾಹ್ನದ ಊಟವನ್ನು ದರ್ಶನ್ ತಿರಸ್ಕಾರ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಅಂದರೆ ಅವರ ಪತ್ನಿಗೆ ಕಾಲ್ ಮಾಡೋದಕ್ಕೆ ದರ್ಶನ್ ಅವರು ಪದೇ ಪದೇ ಜೈಲಿನ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಅವರಿಗೆ ಫೋನ್ ಮಾಡೋದಕ್ಕೆ ಆಕ್ಸೆಸ್ ಆಗ್ತಾ ಇಲ್ಲ. ಜೈಲಿನ ಅಧಿಕಾರಿಗಳು ತಿರಸ್ಕಾರವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಪ್ರೋಸೆಸ್ ಆದ ಬಳಿಕ, ಅಂದರೆ ಅದಕ್ಕೆ ಒಂದು ಫಾರ್ಮಾಲಿಟಿ ಇದೆ, ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ನಾವು ಅವರಿಗೆ ಫೋನ್ ಆಕ್ಸೆಸ್ ಮಾಡೋದಕ್ಕೆ ಬಿಡ್ತೀವಿ ಅಂತ ಜೈಲಿನ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಅಂದರೆ ಇಂದು ಸಂಜೆ ವೇಳೆಗೆ ಅವರಿಗೆ ಫೋನ್ ಕರೆಯನ್ನು ಮಾಡೋದಕ್ಕೆ ಅಲೋ ಮಾಡ್ತಾರೆ ಅಂತ ಈಗ ನಮಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಶ್ರುತಿ. ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.